ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಮನೆಯಲ್ಲಿ ನಾನು ತುಳಸಿ ಪೂಜೆ ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇವತ್ತು ನಾನು ಮೊದಲಿಗೆ ಒಂದು ಮುಕ್ಕಾಲು ಮಣೆ ಅಂಥದ್ದು ಒಂದು ಇಲ್ಲಿ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಆ ಸ್ಟ್ಯಾಂಡಿಗೆ ನಾನು ಬ್ಲೌಸ್ ಪೀಸಿನಿಂದ ನೆರಿಗೆಗಳನ್ನ ಮಾಡಿ ಇಟ್ಟು ಅದರ ಒಳಗಡೆ ನಾನು ತುಳಸಿ ಪಾಟನ್ನು ಇಡ್ತಾ ಇದ್ದೀನಿ. ನೀವು ಬೇಕು ಅಂತಂತಂದರೆ ಸೀರೆ ಬೇಕಾದರೂ ಉಡಿಸ್ಕೋಬಹುದು. ಈ ಒಂದು ತುಳಸಿ ವಿವಾಹ, ತುಳಸಿ ಪೂಜೆಯನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಬೇಕು. ನಾನು ಸಂಜೆ ಒಂದು 5ರಿಂದ 6:30 ಗಂಟೆ ಒಳಗಡೆಗೆ ಈ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಇಲ್ಲಿ ಪೂಜೆಗೆ ವಿಶೇಷವಾಗಿ ಮುಖ್ಯವಾಗಿ ಮಾಡುವಂಥದ್ದು ನೆಲ್ಲಿಕಾಯಿ ತುಪ್ಪದ ದೀಪವನ್ನು ಇಲ್ಲಿ ನಾವು ತುಳಸಿ ಮಾತೆಗೆ ಆರತಿಯನ್ನು ಮಾಡ್ತೀವಿ. ಈ ನೆಲ್ಲಿಕಾಯಿ ಸರಿಯಾಗಿ ನಿಂತ್ಕೊಳ್ಳಲ್ಲ. ಆ ಕಾರಣದಿಂದ ನಾನು ಸ್ವಲ್ಪ ಗೋಧಿ ಹಸಿಟ್ಟನ್ನು ನಾದ್ಕೊಂಡು ಅದನ್ನು ಇಲ್ಲಿ ಉಂಡೆಗಳನ್ನು ಮಾಡಿಟ್ಟು ಅದರ ಮೇಲೆ ನೆಲ್ಲಿಕಾಯಿ ದೀಪಗಳನ್ನು ಇಟ್ಕೊತಾ ಇದ್ದೀನಿ. ಇಲ್ಲ ಅಕ್ಕಿ ಹಾಕ್ಕೊಂಡು ಅಕ್ಕಿನಲ್ಲಿ ಬೇಕಾದರೂ ನಾವು ಈ ಥರ ನೆಲ್ಲಿಕಾಯಿ ದೀಪಗಳನ್ನು ಇಟ್ಕೊಂಡು ತುಳಸಿ ಮಾತೆಗೆ ಒಂದು ಆರತಿಯನ್ನು ಮಾಡಬಹುದು ಫ್ರೆಂಡ್ಸ್. ಮೊದಲಿಗೆ ಇಲ್ಲಿ ತುಳಸಿ ಕಟ್ಟೆನ ಎಲ್ಲ ಕೂಡ ನೀಟಾಗಿ ಕ್ಲೀನಾಗಿ ಎಲ್ಲ ತೊಳೆದು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸುತ್ತಲೂ ಕೂಡ ರಂಗೋಲಿಗಳನ್ನೆಲ್ಲ ಹಾಕಿ ನಂತರ ದೀಪಗಳನ್ನೆಲ್ಲನೂ ಕೂಡ ರೆಡಿ ಮಾಡಿಕೊಂಡು ಸುತ್ತಲೂ ದೀಪಗಳನ್ನೆಲ್ಲ ಇಟ್ಟು ರೆಡಿ ಮಾಡ್ಕೋಬೇಕು. ಹಾಗೆಯೇ ತುಳಸಿ ಕಟ್ಟೆಯ ಮಧ್ಯದಲ್ಲಿ ನಾವು ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಇಟ್ಕೊಂಡು ಅದಕ್ಕೂ ಕೂಡ ನಾವು ಪೂಜೆ ಮಾಡಬೇಕಾಗುತ್ತೆ. ತುಳಸಿ ವಿವಾಹ ಆಗಿರೋ ಕಾರಣದಿಂದ ಇಲ್ಲಿ ನಾವು ಬೆಟ್ಟದ ನೆಲ್ಲಿಕಾಯಿಯ ಒಂದು ಗಿಡದ ಒಂದು ಕಡ್ಡಿಯನ್ನು ಕೂಡ ನಾವು ಈ ಒಂದು ತುಳಸಿ ಗಿಡದಲ್ಲಿ ಅದನ್ನು ನೆಟ್ಟು ಅದಕ್ಕೆ ನಾವು ಅರಿಶಿಣದ ಕೊಂಬನ್ನು ಕಟ್ಟಬೇಕಾಗುತ್ತೆ. ಯಾಕೆಂದರೆ ತುಳಸಿ ವಿವಾಹ ಇಲ್ಲಿ ನಾವು ಮಾಡ್ತಾ ಇರೋ ಕಾರಣದಿಂದ ಅರಿಶಿಣದ ದಾರವನ್ನು ಇಲ್ಲಿ ಕಟ್ಟಬೇಕು. ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕಬೇಕು. ನಂತರ ಎಲ್ಲ ಥರದ ಒಂದು ಹೂವು ಹಣ್ಣುಗಳನ್ನೆಲ್ಲ ಕೂಡ ಇಲ್ಲಿ ನಾವು ಇಟ್ಟು ತುಳಸಿ ಮಾತೆಯ ಒಂದು ಪೂಜೆ, ತುಳಸಿ ಮಾತೆಯ ಒಂದು ವಿವಾಹಕ್ಕೆ ಎಲ್ಲವನ್ನು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಹೂವು ಹಾಗೂ ಹಣ್ಣು ಹಾಗೂ ಕಾಯಿ ಅಂದರೆ ತೆಂಗಿನಕಾಯಿ, ಕಡ್ಡಿ, ಕರ್ಪೂರ ಅವನ್ನೆಲ್ಲನೂ ಕೂಡ ನಾವು ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಂಡು ನೈವೇದ್ಯಕ್ಕೆ ನಿಮಗೆ ಶಕ್ತಾನುಸಾರ ಯಾವ ಥರ ಒಂದು ನೈವೇದ್ಯವನ್ನು ಮಾಡ್ಕೋಬೇಕೋ ಅದನ್ನು ಮಾಡ್ಕೋಬೋದು. ಮುಖ್ಯವಾಗಿ ಅವಲಕ್ಕಿಯ ಒಂದು ಸಜ್ಜಿಗೆಯನ್ನು ಇಲ್ಲಿ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದಂಥ ನೈವೇದ್ಯ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಇಲ್ಲಿ ಅವಲಕ್ಕಿಯ ಒಂದು ಸಜ್ಜಿಗೆಯನ್ನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಎಲೆ ಅಡಿಕೆ ಬಾಳೆಹಣ್ಣನ್ನು ಕೂಡ ನೈವೇದ್ಯವನ್ನು ಮಾಡಿ ತಾಯಿ ತುಳಸಿ ಮಾತೆಗೆ ನೈವೇದ್ಯವನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ಹಾಗೆಯೇ ಎಲ್ಲ ನೈವೇದ್ಯ ಆಗಿದ ನಂತರ ಇಲ್ಲಿ ನಾವು ಒಂದು ಬಟ್ಲಲ್ಲಿ ಸ್ವಲ್ಪ ಹಾಲನ್ನು ತಗೊಂಡು 1 ಸ್ಪೂನಷ್ಟು ಅದಕ್ಕೆ ಹಾಲು ಹಾಕಿ ನೀರಲ್ಲಿ ಆ ಒಂದು ಹಾಲನ್ನು ನಾವು ತುಳಸಿ ಮಾತೆಗೆ ಅರ್ಪಿಸ್ಬೇಕು. ಈ ಥರ ಹಾಲನ್ನು ಅರ್ಪಿಸೋದ್ರಿಂದ ತುಂಬಾ ಶ್ರೇಷ್ಠವಾಗಿರುತ್ತೆ. ಆ ಕಾರಣದಿಂದ ತುಳಸಿ ಮಾತೆಗೆ ಹಾಲನ್ನು ಅರ್ಪಿಸಿ ಹಾಗೆ ನೆಲ್ಲಿಕಾಯಿಯ ದೀಪಗಳನ್ನು ನಾವು ಇಲ್ಲಿ ತುಳಸಿ ಮಾತೆಗೆ ಆರತಿಯನ್ನು ಮಾಡ್ತಾಯಿದ್ದೀವಿ. ಮನೆಯವರೆಲ್ಲರೂ ಕೂಡ ಸೇರಿ ತಾಯಿ ತುಳಸಿ ಮಾತೆಗೆ ಧೂಪ ದೀಪ ನೈವೇದ್ಯಗಳನ್ನು ಆರತಿಗಳನ್ನೆಲ್ಲನೂ ಕೂಡ ಮಾಡಿದ್ದಾಗಿದ ನಂತರ ಇಲ್ಲಿ ನಾನು ತುಳಸಿ ಮಾತೆಯ ಅಷ್ಟೋತ್ತರವನ್ನು ಓದ್ಬಿಟ್ಟು ನಂತರ ನಾವು ಇಲ್ಲಿ ಮನೆಗೆ ಮುತ್ತೈದೆಯರಿಗೆ ಕರೆದಿರೋ ಅಂಥವ್ರಿಗೆ ನಾವು ಎಲೆ ಅಡಿಕೆ ಬಾಳೆಹಣ್ಣು ನೈವೇದ್ಯ ಎಲ್ಲನೂ ಕೂಡ ಅವ್ರಿಗೂ ಕೂಡ ಕುಂಕುಮವನ್ನು ಕೊಟ್ಟು ಕಳಿಸ್ಬೇಕಾಗುತ್ತೆ. ಇಷ್ಟೆಲ್ಲನೂ ಕೂಡ ಪೂಜೆ ಪುನಸ್ಕಾರಗಳನ್ನೆಲ್ಲ ಕೂಡ ಪದ್ಧತಿ ಪ್ರಕಾರ ಆಗಿದ ನಂತರ ನಾವು ಕರ್ಪೂರದ ಒಂದು ಆರತಿಯನ್ನು ಕೂಡ ಮಾಡಿ ನಂತರ ಕೊನೆಯಲ್ಲಿ ಕೆಂಪು ನೀರಿನ ಆರತಿಯನ್ನು ಮಾಡಿ ಅಂದರೆ ದೃಷ್ಟಿಯನ್ನು ತೆಗೆದು ತಾಯಿ ತುಳಸಿ ಮಾತೆಯ ಒಂದು ಪೂಜೆಯನ್ನು ಇಷ್ಟು ನಾವು ಸಂಪೂರ್ಣ ವಿಧಿವಿಧಾನದಿಂದ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ತುಳಸಿ ಮಾತೆ ಪೂಜೆ ಯಾರೆಲ್ಲ ಮಾಡ್ತಾರೆ ಅವ್ರಿಗೆಲ್ಲನೂ ಕೂಡ ಆ ತಾಯಿ ತುಳಸಿ ಮಾತೆಯ ಆಶೀರ್ವಾದ ಇದ್ದೇ ಇರುತ್ತೆ. ಹಾಗೂ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ದೋಷ ಆಗಿರಬಹುದು, ಯಾವುದೇ ಒಂದು ದೋಷ ನಮ್ಮ ಮನೆ ಒಳಗೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಪ್ರತಿಯೊಬ್ಬರು ಕೂಡ ಮನೆಯ ಮುಂದೆ ಒಂದು ತುಳಸಿ ನೆಡೋದು
ತುಂಬಾ ಒಳ್ಳೆಯದು ಹಾಗೆ ಮುಖ್ಯ ಕೂಡ ಫ್ರೆಂಡ್ಸ್. ನೋಡಿದ್ರಲ್ಲ, ನಾನು ನಮ್ಮ ಮನೆಯಲ್ಲಿ ಈ ವರ್ಷದ ಒಂದು ತುಳಸಿ ಮಾತೆಯ ಪೂಜೆ ಯಾವ ಥರ ಮಾಡಿದ್ವಿ ಅಂತ ಹೇಳಿಬಿಟ್ಟು ನಾನು ಇವತ್ತು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಪ್ರತಿಯೊಬ್ಬರ ಮನೆ ಮುಂದೆನೂ ಕೂಡ ಒಂದೊಂದು ತುಳಸಿ ಗಿಡ ಬೆಳೆಸೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ಶಾಸ್ತ್ರದ ಪ್ರಕಾರನೂ ಕೂಡ ಮನೆ ಮುಂದೆ ತುಳಸಿ ಗಿಡ ಇದ್ದರೆ ತುಂಬಾ ಶ್ರೇಷ್ಠ, ಹಾಗೆ ಮನೆಗೂ ಕೂಡ ತುಂಬ ಶುಭಕರವಾಗಿರುತ್ತೆ. ಆ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಮನೆ ಮುಂದೆ ತುಳಸಿ ಗಿಡವನ್ನು ಬೆಳೆಸಿ ಹಾಗೆ ಪೂಜಿಸಿ ಅಂತ ಹೇಳ್ತಾ, ಇಷ್ಟೊತ್ತರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೊಮ್ಮೆ ತುಳಸಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.